ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ಬ್ಲಾಕ್ ಮತ್ತು ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರ ಸಭೆಯನ್ನು ಸಂಕೇಶ್ವರ ನಗರದ ನೇಸ್ರಿ ಗಾರ್ಡನ್ನಲ್ಲಿ ನಡೆಯಿತು. ಈ ಸಭೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಇವರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತೆ ಶ್ರಮ ವಹಿಸಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ದುಡಿಯಬೇಕು ಎಂದು ಕಾರ್ಯಕರ್ತರಲ್ಲಿ ಸತೀಶ್ ಜಾರಕಿಹೊಳಿಯವರು ಮನವಿ ಮಾಡಿಕೊಂಡರು. ಮತ್ತು ಈ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರಿಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಈ ಸಭೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರು, ಮಾಜಿ ಸಚಿವರಾದ AB ಪಾಟೀಲ್, ಶಶಿಕಾಂತ್ ನಾಯ್ಕ್, ಮಾವನೇಶ್ ಪೋದ್ದಾರ್, ಲಕ್ಷ್ಮಣರಾವ್ ಚಿಂಗ್ಳೆ, ರವಿ ಕರಾಳೆ, ಸಂತೋಷ್ ಮುಡ್ಶಿ, ಸುರೇಶ್ ಹುಂಚಾಳೆ, ಅವಿನಾಶ್ ನಲ್ವಡೆ, ಸಂತೋಷ್ ಕರಜ್ಗಿ, ಕಿರಣ್ ಕರೋಶಿ, ವೃಷಭ್ ಪಾಟೀಲ್, ಗುರು ಪಾಟೀಲ್, ಮಹೇಶ್ ಹಟ್ಟಿಹೊಳಿ, ಬಸವರಾಜ್ ಕೊಳ್ಳಿ, ದಿಲೀಪ್ ಹೊಸ್ಮನಿ, ರೇಖಾ ಚಿಕ್ಕೋಡಿ, ನಿಲೇಶ್ ಜಾಧವ್ ಮುಂತಾದ ಹಲವಾರು ಕಾಂಗ್ರೆಸ್ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ನಾವು ಹುಕ್ಕೇರಿ ಹೋಗ್ಬೋದು, ಚಿಕ್ಕೋಡಿ ಹೋಗ್ಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ, ನೌಕರಿ ಮಾಡಲಿಕ್ಕೆ, ಅದು ನೇರವಾಗಿ ಮಾಡೋ ಮಹಿಳೆಯರಾಗಿದೆ. ಇದು 2,000 ರೂಪಾಯಿ ಕೂಡ ನೇರವಾಗಿ ಪ್ರತಿ ಮಹಿಳೆಯರಿಗೆ ಕೊಡಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅದರಿಂದ ಅವ್ರ ಮಕ್ಕಳ ಶಿಕ್ಷಣ ಮಾಡ್ಬೋದು ಅಥವಾ ಯಾವ ಸಾಲಗಳಿಗೆ ಅನುಕೂಲ ಆಗ್ಬೋದು. ಇದು ಯಾವುದೇ ಕಾಮಗಾರಿಗೆ 2,000 ರೂಪಾಯಿ ಪ್ರತಿದಿನ ಲಾಭ ಆಗ್ತಾರೆ. ಹಾಗಾಗಿ ಇದನ್ನ ಮಳೆ ತಿಳಿಸುವ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಗ್ಯಾರಂಟಿ ಬಹಳ ಮುಖ್ಯವಾಗಿರುವಂತಹ ಗ್ಯಾರಂಟಿ. ನಾವು ಹಿಂದಿನ ವಿಧಾನಸಭೆಗೆ ಕೊಡ್ತೀವಿ ಅಂತ ಅಷ್ಟೇ ಹೇಳಿದ್ವಿ, ಕೊಡ್ಬೇಕಿಲ್ಲ. ಆದ್ರೂ ಕೂಡ ಜನರ ಮೇಲೆ ಸೊಸೈಟು ಮತಗಳು ನೀಡಿದ್ವಿ, ಈಗ ಕೊಡ್ತಾ ಇದ್ವಿ, ಕೊಟ್ಟಿದೆ. ಕಳೆದ 6 ತಿಂಗಳ ಗ್ಯಾರಂಟಿಗಳ ಲಾಭವನ್ನ ನಮ್ಮ ರಾಜ್ಯ ಜನತೆ ಕೊಡ್ತಾರೆ. ಅದಕ್ಕಾಗಿ ನಿಮ್ಮ ಸಂದೇಶ ಪ್ರತಿ ಕಡೆ ಹೋಗ್ಬೇಕಂತ ನಾವು ಕೂಡ ಪಕ್ಷದ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಬಹಳಷ್ಟು ಸಮಸ್ಯೆಗಳಿದೆ, ಈಗ ಅಂತ ಹೇಳಲಿಕ್ಕಾಗಲ್ಲ. ನಾವು ಹುಕ್ಕೇರಿಯಲ್ಲಿ ಪ್ರತಿ 15 ಕೆಲವೊಂದು ಇದ್ದೇ ಇರ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ನಾವು ನೌಕರಿಗಳಿಗೆ ಸೀಮಿತ ಇಡೀ ಹುಕ್ಕೇರಿ ತಾಲೂಕಿಗೆ, ಇಡೀ ಮಗಕ್ಕೆ ಸೀಮಿತವಾಗಿರುವಂತ ಅದು ನಿಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ಕೇಳಲಿಕ್ಕೆ ಅಲ್ಲಿ ಇರ್ತೀವಿ. ತಹಶೀಲ್ದಾರ್ ಇರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಕೇಳಿ ಮಾಡಿ ಬರ್ತಾರೆ. ಕೆಲವು ಜನ ಕಾಯಿಲಾಗಿ ಬರ್ತಾರೆ. ನೀವು ಬೇರೆಯವರು ಕೂಡ ಬರ್ಲಿಕ್ಕೆ ಅಲ್ಲಿ ನಿರ್ಬಂಧ ಇಲ್ಲ. ಹುಕ್ಕೇರಿ ತಾಲೂಕು ಸೀಮಿತವಾಗಿರುವಂತ ಸಭೆಗಳು ಬಂಡಿ ಯಾವಾಗ ಬೇಕಾದ್ರೂ ಬಂದ್ರೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ. ಹುಕ್ಕೇರಿ ತಾಲೂಕೆಲ್ಲ ಜಿಲ್ಲೆಗೆ ಸಂಬಂಧಪಟ್ಟಿರೋ ಪರಿಹಾರ ಮಾಡಲಿಕ್ಕೆ ಅಲ್ಲಿ ಪ್ರತಿ ಕಮ್ಮಿ ಒಂದ್ಸಾಲ ಇದೆ. ಅಭ್ಯರ್ಥಿ ಘೋಷಣೆ ಆಗ್ಬೋದು. ಹಾಗೂ ಹೋಗೋದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಚುನಾವಣೆಗೆ ತಯಾರಿ ಮಾಡಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು, ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸಂಘಟನೆಯ ಬಗ್ಗೆ, ಸರ್ಕಾರದ ಯೋಜನೆಗಳ ಬಗ್ಗೆ, ಚುನಾವಣೆ ಯಾವ ರೀತಿ ಮಾಡುವುದರಲ್ಲಿ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ AB ಪಾಟೀಲ್ ಅವರು, ಶಶಿಕಾಂತ್ ನಾಯ್ಕ್ ಅವರು ಇನ್ನೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಜಿಲ್ಲೆ ಅವರು, ಇನ್ನು ಕೆಲವು ಕಾರ್ಯಕರ್ತರು, ಪ್ರಕಾಶ್ ಅವರು ಹಲವಾರು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೋದು, ಹೀಗೆ ಯಾರ್ಯಾರು ಕೂಡ ನಾವು ಪೂರ್ವ ನಮ್ಮ ಹುಕ್ಕೇರಿ ವಿಧಾನಸಭೆ ಕಾರ್ಯಕರ್ತರಿಂದ ಸನ್ನದ್ಧರಾಗಿರಬೇಕು. ಅವ್ರ ಸಲಹೆಗಳನ್ನು ಪಡೆದು ಮುಂದೆ ಸಂಖ್ಯೆಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ನಮಗೆ ಗೆಲ್ಲಲಿಕ್ಕೆ ಎಲ್ಲ ಅವಕಾಶಗಳಿದೆ.
ವಿನಂತಿ ಮಾಡಿ ಬಂದಿರೋದು ಗ್ಯಾರಂಟಿಗಳನ್ನ ನೀವು ಮನೆಗೊಳಿಸಬೇಕು. ಈಗಾಗಲೇ ಎ ಪಿ ಪಾಟೀಲ್ ಅವರು ಹೇಳಿದರು, ಯಾವ ರೀತಿ ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟಿದೆ